ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ವರ್ಷಕ್ಕಾಗಿ ದೇವರು ಕೊಟ್ಟಿರುವಂಥ ವಾಗ್ದಾನವನ್ನು ನೀವು ಪ್ರತಿನಿತ್ಯ ನೆನಪಿಸಿಕೊಂಡು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ದೇವರು ನಾನು ಬಂದು ನಿಮ್ಮನ್ನು ಆಶೀರ್ವದಿಸುವನೆಂದು ಹೇಳಿದರಲ್ಲ, ದೇವರು ಇಂದಿಗೂ ನಿಮ್ಮನ್ನು ಆಶೀರ್ವದಿಸಲು ಸಿದ್ಧರಾಗಿದ್ದಾರೆ. ದೇವರು ಕೊಡುವಂಥ ಆಶೀರ್ವಾದಗಳು ಅದು ವಿಧ ವಿಧವಾದ ಆಶೀರ್ವಾದಗಳು, ಆಯಾ ದಿನಕ್ಕೆ ಬೇಕಾದ ಆಶೀರ್ವಾದಗಳು. ಅವುಗಳನ್ನು ನಾವು ಪ್ರಾರ್ಥಿಸಿ ಕೇಳಿ ಹೊಂದಬೇಕು. ಒಬ್ಬ ಭಕ್ತನ ಪ್ರಾರ್ಥನೆಯನ್ನು ನೋಡಿರೆ ಕೀರ್ತನೆಗಳು 23:6 ವಾಕ್ಯದಲ್ಲಿ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಕರ್ತನು ನನಗೆ ಕುರುಬನಾಗಿರುವುದರಿಂದ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನನ್ನ ದೇವರು ಶುಭವನ್ನು ಕೃಪೆಯನ್ನು ಕೊಡುವವನು ಎಂಬುದಾಗಿ ಅರಿಕೆ ಮಾಡುತ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಕೂಡ ನಾವು ನಂಬಿಕೆಯಿಂದ ವಿಷಯಗಳನ್ನು ಅರಿಕೆ ಮಾಡಿ ಪ್ರಾರ್ಥಿಸಬೇಕು. ಆತನು ನನಗೆ ಕುರುಬನು, ನನಗೆ ಮಾತು ಕೊಟ್ಟಿದ್ದಾನೆ. ನನ್ನ ಜೀವಮಾನವೆಲ್ಲ ನನಗೆ ಶುಭಗಳೇ ಉಂಟಾಗುತ್ತವೆ, ಕೇಡುಗಳು ಅಲ್ಲ. ಕೇಡುಗಳನ್ನು ಶುಭವಾಗಿ ಮಾರ್ಪಡಿಸುವ ದೇವರು. ಇಂದು ನಿಮ್ಮ ಜೀವಿತದಲ್ಲಿ ಒಂದು ಶುಭ ಬೇಕು. ಯಾವುದೋ ಒಂದು ಶುಭ, ಸೌಖ್ಯವಾಗಿರಬಹುದು, ಬಿಡುಗಡೆಯಾಗಿರಬಹುದು, ಒಂದು ಕಾರ್ಯದ ಸಫಲತೆ ಆಗಿರಬಹುದು, ನಿಮ್ಮ ಕೆಲಸದ ವಿಷಯವಾಗಿರಬಹುದು, ಮಕ್ಕಳ ವಿಷಯದಲ್ಲಾಗಿರಬಹುದು, ಸೇವೆಯ ವಿಷಯದಲ್ಲಾಗಿರಬಹುದು. ಒಂದು ಶುಭವನ್ನು ನೀವು ಎದುರು ನೋಡುತ್ತಾ ಇದ್ದೀರಿ. ಅಂತ ಶುಭವು ನಿಮ್ಮನ್ನು ಹಿಂಬಾಲಿಸುವುದು. ಜೀವನ ಪೂರ್ತಿ ನಮಗೆ ಶುಭವನ್ನುಂಟು ಮಾಡುವಂತ ದೇವರು ಇದ್ದಾರೆ. ನೀವು ಎದುರು ನೋಡುವಂತ ಶುಭಗಳನ್ನು ಅನುಗ್ರಹಿಸಲು ಆತನು ಸಿದ್ಧವಾಗಿದ್ದಾನೆ. ಆದರೆ ನೀವು ನಂಬಿಕೆಯಿಂದ ನನ್ನ ಜೀವಮಾನದಲ್ಲೆಲ್ಲ ದೇವರು ಕೊಡುವಂತ ಶುಭವು ನನ್ನನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ ಅರಿಕೆ ಮಾಡಿ ಪ್ರಾರ್ಥಿಸಬೇಕು. ಆ ರೀತಿ ಪ್ರಾರ್ಥಿಸುವಾಗ ಶುಭದ ಕಾರ್ಯಗಳು ನಿಮ್ಮಲ್ಲಿ ನಡೆಯುವುದನ್ನು ನೀವು ನೋಡುವಿರಿ. ಕೃಪೆಯು ಕೂಡ ನಮ್ಮನ್ನು ಹಿಂಬಾಲಿಸುತ್ತಾ ಬರುವುದಂತ. ಈ ಕೃಪೆ ಇಲ್ಲದೆ ನಮಗೆ ಬಾಳುವುದಕ್ಕೆ ಆಗದು. ನಾವು ಆರೋಗ್ಯವಾಗಿ ಬಾಳಲು ಕೃಪೆ ಬೇಕು, ಪರಿಶುದ್ಧವಾಗಿ ಬಾಳಲು ಕೃಪೆ ಬೇಕು, ನಾವು ಜಯ ಹೊಂದಲು ಕೃಪೆ ಬೇಕು. ಯೋಗ್ಯತೆ ಇಲ್ಲದೇ ಇರುವಂತ ಒಬ್ಬ ವ್ಯಕ್ತಿಗೆ ದೇವರು ತೋರುವಂತ ದಯೆಯೇ ಕೃಪೆ. ನಮ್ಮ ಯೋಗ್ಯತೆ ನೋಡಿಯೇ ದೇವರು ಆಶೀರ್ವದಿಸುವುದಾದರೆ ಒಬ್ಬರು ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಆಗುವುದಿಲ್ಲ. ಆತನ ಮಹಾ ಕೃಪೆಯಿಂದಲೇ ನಮ್ಮನ್ನು ಆಶೀರ್ವದಿಸುತ್ತಾ ಇದ್ದಾನೆ. ಹಾಗಾದರೆ ಜೀವನ ಪೂರ್ತಿ ಆತನ ಕೃಪೆ ನಮಗೆ ಬಹಳ ಅವಶ್ಯ. ಯಾರಿಗೆ ಕೃಪೆ ಕೊಡುವರು? ದೀನ ಭಾವ ಉಳ್ಳವರಿಗೆ ಕೃಪೆ ಕೊಡುವರು. ಹಾಗಾದರೆ ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳುವುದರಲ್ಲಿ ನೀವು ಗಮನವಾಗಿರಬೇಕು. ದೇವರೇ, ನನ್ನ ಬಲ, ನನ್ನ ಜ್ಞಾನ, ನನ್ನ ಧೈರ್ಯ ಇದ್ಯಾವುದೂ ಕೂಡ ಅಲ್ಲ, ನಿಮ್ಮ ಕೃಪೆ ನನ್ನನ್ನು ಆಧರಿಸುತ್ತಾ ಇದೆ ಎಂಬುದಾಗಿ ನಾವು ನಮ್ಮನ್ನು ತಗ್ಗಿಸಿ ಅರ್ಪಿಸುವಾಗ ಆ ಕೃಪೆ ನಮ್ಮನ್ನು ಆಧರಿಸುತ್ತದೆ. ಹೆಮ್ಮೆಯ ಚಿಂತೆಗಳು ಒಳಗೆ ಬಂದರೆ ಆ ಕೃಪೆ ನಮ್ಮನ್ನು ಬಿಟ್ಟು ಅಗಲಿ ಹೋಗುತ್ತದೆ. ಆದ್ದರಿಂದ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಂಡು, ದೇವರ, ನಾನು ಯೋಗ್ಯತೆ ಇಲ್ಲದವನು, ಯೋಗ್ಯತೆ ಇಲ್ಲದವಳು, ನಿಮ್ಮ ಕೃಪೆಗೆ ತಕ್ಕಂತೆ ನನ್ನನ್ನು ಆಧರಿಸಿ ನಡೆಸಿರಿ. ಶುಭ ಕೃಪೆಯು ಹಿಂಬಾಲಿಸುತ್ತದೆ ಎಂಬುದಾಗಿ ಮಾತು ಕೊಟ್ಟಿದ್ದೀರಿ, ನನಗೆ ಆ ಕೃಪೆ ಬೇಕು. ಆ ರೀತಿಯಾಗಿ ಪ್ರಾರ್ಥಿಸಿ ನೋಡಿರಿ, ಅದ್ಭುತ ನಡೆಯುತ್ತದೆ. ನೀವು ಕೇಳುವಿರಾ, ದೇವರೇ, ನನಗೆ ಶುಭ ಬೇಕು. ಇಂದು ಈ ವಿಷಯದಲ್ಲಿ ಈ ಶುಭವನ್ನು ನೀವು ನನಗೆ ಅನುಗ್ರಹಿಸುತ್ತೀರಿ, ನಾನು ನಂಬುತ್ತೇನೆ. ನಿಮ್ಮ ಕೃಪೆ ಇಲ್ಲದೆ ನನಗೆ ಬಾಳಲು ಆಗದು. ನಿಮ್ಮ ಕೃಪೆ ನನಗೆ ಅನುದಿನವೂ ಕೂಡ ಬೇಕು. ಯೋಗ್ಯತೆ ಇಲ್ಲದ ನನಗೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ಆಧರಿಸಿ ನಡೆಸಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.